ಲಾಸ್ಟ್ ಎಪಿಸೋಡ್ನಲ್ಲಿ ಮಾವ ಪ್ರಕಾಶ್ ದೊಡ್ಡ ಸೊಸೆ ಸಂಗೀತ ಮೇಲೆ ಕೈ ಮಾಡ್ತಾನೆ. ಇದರಿಂದ ಸಂಗೀತ ತುಂಬಾನೇ ನೊಂದ್ಕೋತಾಳೆ. ಸಂಗೀತ ಮಾವ ನಡ್ಕೊಳ್ಳೋ ರೀತಿ ಬಗ್ಗೆ ಗಂಡನ ಹತ್ರ ಹೇಳಿದಾಗ ರಮೇಶ್ ಅದನ್ನ ನಂಬೋದೇ ಇಲ್ಲ. ನಿಮ್ಗೆ ನಿಮ್ ಹೆಂಡತಿ ಗೌರವ ಮರ್ಯಾದೆ ಬಗ್ಗೆ ಸ್ವಲ್ಪನೂ ಕಾಳಜಿನೇ ಇಲ್ಲ ಅಲ್ಲ? ಅಷ್ಟಕ್ಕೂ ನೀವು ನಾನು ಹೇಳೋದ್ ನಂಬಲ್ಲ ಅಂತ ಹೇಳ್ತಿದ್ದೀರಲ್ಲ, ನಾನು ನಿಮ್ ತಂದೆ ಬಗ್ಗೆ ಸುಮ್ನೆ ಸುಳ್ಳು ಯಾಕ್ರಿ ಹೇಳ್ತೀನಿ? ನೋಡ್ ಸಂಗೀತ, ನೀನ್ ಸುಮ್ಮನೆ ಚಿಕ್ಕ ವಿಷಯನ ದೊಡ್ಡದಾಗಿ ಮಾಡ್ತಿದ್ಯಾ ಅನ್ಸುತ್ತೆ. ನಿನಗಷ್ಟು ನನ್ನ ತಂದೆಯಿಂದ ಹಿಂಸೆ ಆಗ್ತಿದೆ ಈ ಮನೇಲಿ ಅಂತ ಅನ್ಸಿದ್ರೆ ನಿನಗಿಷ್ಟ ಬಂದಲ್ಲಿ ನೀನು ಹೋಗಿರಬಹುದು. ಏನು ಏನಂದ್ರೆ ನನ್ನನ್ನ ಬೇರೆ ಎಲ್ಲಾದ್ರೂ ಹೋಗಿರು ಅಂತ ಹೇಳ್ತಿದ್ದೀರಾ? ಸರಿ ಆಯ್ತು, ನನಗೆಷ್ಟೆಲ್ಲ ಅವಮಾನ ಆದ್ಮೇಲೆ ನನಗೂ ಈ ಮನೇಲಿ ಇರೋದಕ್ಕೆ ಇಷ್ಟ ಇಲ್ಲ. ಸರಿ ಆಯ್ತು, ನಿನಗೆ ಎಲ್ಲಿಗೆ ಹೋಗ್ಬೇಕು ಅನ್ಸುತ್ತೋ ಅಲ್ಲಿಗೆ ಹೋಗು. ಆದ್ರೆ ನೆನ್ಪಿಡ್ಕೊ, ಸುಮ್ಮನೆ ನಮ್ಮ ಅಪ್ಪನ ಮೇಲೆ ಇಲ್ಲಿ ಸಲ್ಲದನ್ನೆಲ್ಲ ಹೇಳಕ್ ಬಂದ್ರೆ ನಾನು ಯಾವ ಕಾರಣಕ್ಕೂ ನಂಬಲ್ಲ. ಹೀಗೆ ಸಂಗೀತ ಮನೆ ಬಿಟ್ಟು ಹೊರಟೋಗ್ತಾಳೆ. ಹೀಗೆ ದಿನಗಳು ಕಳೀತಾ ಇರತ್ತೆ. ಆದ್ರೆ ಪ್ರಕಾಶ್ ನಡವಳಿಕೆಯಲ್ಲಿ ಮಾತ್ರ ಯಾವುದೇ ಸುಧಾರಣೆನೂ ಆಗಲ್ಲ. ಸುಧಾರಿಸೋದ ಹಾಗಿರ್ಲಿ, ಹೋಗ್ತಾ ಹೋಗ್ತಾ ಪ್ರಕಾಶ್ನ ನಡವಳಿಕೆ ಇನ್ನೂ ಕೆಟ್ಟದಾಗ್ತಾ ಹೋಗುತ್ತೆ. ಬೆಳಗ್ಗೆ ಸಮಯ. ಪವಿತ್ರ, ಬೇಗ ನನಗೆ ಒಂದು ಲೋಟ ಟೀ ಮಾಡ್ಕೊಂಡ್ ಬಾ. ಸರಿ ಮಾವ. ಪವಿತ್ರ ಟೀ ಮಾಡಿ ತಗೊಂಡ್ ಬರ್ತಾಳೆ. ತಗೊಳ್ಳಿ ಮಾವ. ಏನ್ ಪವಿತ್ರ, ಇವತ್ತು ಏನಪ್ಪ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಇಷ್ಟು ಬೆಳ್ಳಗಿರೋ ನಿನ್ಗೆ ಈ ಪಿಂಕ್ ಕಲರ್ ಸೀರೆ ತುಂಬಾ ಚೆನ್ನಾಗಿ ಕಾಣ್ತಿದೆ. ಮಾವ, ನೀವಿದ್ ಏನ್ ಮಾತಾಡ್ತಿದ್ದೀರಾ? ಏನ್ ಮಾತಾಡ್ತಿದ್ದೀರಾ ಅಂದ್ರೆ ಇರೋದನ್ನೇ ಹೇಳ್ತಿದ್ದೀನಲ್ಲ ಪವಿತ್ರ. ನೀನ್ ತುಂಬಾ ಸುಂದರವಾಗಿ ಕಾಣ್ತಾ ಇದೀಯಾ, ಅದನ್ನೇ ಹೇಳ್ದೆ. ಇನ್ನು ನೀನು ಸ್ನಾನ ಮಾಡಿಲ್ಲ ಅನ್ಸುತ್ತೆ. ಇಲ್ಲ ಮಾವ, ಸ್ನಾನಕ್ಕಂತಾನೆ ಹೊರಟಿದ್ದೆ. ಅಷ್ಟೊತ್ತಿಗೆ ನೀವು ಟೀ ಕೇಳಿದ್ರಲ್ಲ, ನಿಮಗೆ ಟೀ ಮಾಡಿಕೊಟ್ಟು ಆಮೇಲೆ ಸ್ನಾನಕ್ಕೆ ಹೋಗೋಣ ಅಂತ ಅನ್ಕೊಂಡೆ. ಹೌದಾ, ಸರಿ ಸರಿ, ನಾನು ಟೀ ಕುಡಿತೀನಿ, ನೀನು ಸ್ನಾನಕ್ಕೆ ಹೋಗು. ಹಾಗೆ ಇನ್ನೊಂದು ವಿಷಯ, ನೀನು ಸ್ನಾನ ಮಾಡಿ ಕೆಂಪು ಕಲರ್ ಸೀರೆ ಉಟ್ಕೋ. ಪಿಂಕ್ ಕಲರ್ ನಿನಗೆ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದ್ರೆ ಕೆಂಪು ಕಲರ್ ಸೀರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಮಾವ ಏನಿದು ಒಂಥರ ವಿಚಿತ್ರವಾಗಿ ಮಾತಾಡ್ತಿದ್ದಾರೆ. ವಯಸ್ಸಾಗ್ತಾ ಆಗ್ತಾ ಇವ್ರ ಬುದ್ಧಿಗತಿ ಏನಾಗ್ತಾ ಇದೆಯೋ ಗೊತ್ತಿಲ್ಲ. ಪವಿತ್ರ ಸ್ನಾನಕ್ಕೆ ಅಂತ ಬಾತ್ರೂಮಿಗೆ ಬರ್ತಾಳೆ. ಆದ್ರೆ ಅವಳಿಗೆ ಬಾಗಿಲ ಹತ್ರ ಯಾರೋ ನಿಂತ್ಕೊಂಡು ತನ್ನನ್ನ ಗಮನಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಯಾರು? ಬಾಗಿಲ ಹತ್ರ ಯಾರಾದ್ರೂ ಇದ್ದೀರಾ? ಪವಿತ್ರ ಸ್ನಾನ ಮುಗಿಸಿ ರೂಮಿಗೆ ಬರ್ತಾಳೆ. ಸ್ನಾನ ಆಯ್ತಾ? ಹ್ಞೂ ರೀ. ರೀ, ನಾನೀಗ ಸ್ನಾನಕ್ಕೆ ಹೋದಾಗ ಬಾತ್ರೂಮ್ ಬಾಗಿಲ ಹತ್ರ ಯಾರೋ ನಿಂತಿದ್ದಾರೆ ಅಂತ ನನಗೆ ಅನಿಸ್ತಾ ಇತ್ತು. ಪವಿತ್ರ, ನಿನ್ಗೇನೋ ಭ್ರಮೆ ಅನ್ಸುತ್ತೆ. ಈಗ ಈ ಸಮಯದಲ್ಲಿ ಮನೆಯಲ್ಲಿ ನಾನು ನೀನು ಅಪ್ಪನ ಬಿಟ್ರೆ ಇನ್ಯಾರೂ ಇಲ್ಲ. ಹೀಗಿರ್ಬೇಕಿದ್ರೆ ಅಲ್ಲಿ ಇನ್ಯಾರು ಬಂದು ನಿಲ್ಲಕ್ಕೆ ಸಾಧ್ಯ ಹೇಳೋ? ಇಲ್ಲ ರೀ, ಅಲ್ಲಿ ಯಾರೋ ನಿಂತ ಹಾಗೆ ಓಡಾಡ್ದ ಹಾಗೆ ನಂಗೆ ಅನಿಸ್ತಾ ಇತ್ತು. ಖಂಡಿತ ಅಲ್ಲಿ ಯಾರೋ ಇದ್ರು ಅನ್ಸುತ್ತೆ. ಅಲ್ಲಿ ಯಾರು ಬಂದು ನಿಲ್ಲಕ್ಕೆ ಸಾಧ್ಯ ಪವಿತ್ರ? ರಮೇಶ್ ಅಣ್ಣ ಆಫೀಸಿಗೆ ಹೋಗಿದ್ದಾನೆ, ಈಗಿಲ್ಲ ಅಪ್ಪ ಇದ್ದಾರೆ, ನಾನು ನೀನೇ ಯೋಚನೆ ಮಾಡಿ, ಇನ್ನು ಯಾರು ತಾನೇ ಅಲ್ಲಿ ಬಂದು ನಿಲ್ಲಕ್ಕೆ ಸಾಧ್ಯ? ಹೋಗ್ಲಿ ಬಿಡಿ, ನನಗೆ ಏನೋ ಆ ಥರ ಅನಿಸಿರ್ಬೇಕು. ರೀ, ಇವತ್ತು ಬೆಳಗ್ಗೆ ನಾನು ಮಾವನಿಗೆ ಟೀ ಕೊಡೋಕೆ ಹೋಗಿದ್ನಲ್ಲ, ಅವಾಗ ಮಾವ ಏನೋ ಒಂಥರ ವಿಚಿತ್ರವಾಗಿ ಮಾತಾಡ್ತಾ ಇದ್ರು. ಏನು ವಿಚಿತ್ರವಾಗಿ ಮಾತಾಡ್ತಿದ್ರಾ? ಅಂದ್ರೆ ಏನು, ನೀನು ಏನು ಹೇಳಬೇಕು ಅಂತಿದ್ಯಾ? ಮಾವ ಹೇಳ್ತಿದ್ರು, ನಿನಗೆ ಈ ಪಿಂಕ್ ಕಲರ್ ಸ್ಯಾರಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ, ನೀನು ಈ ರೆಡ್ ಕಲರ್ ಸೀರೆ ಉಟ್ಕೋ, ಅದರಲ್ಲಿ ಇನ್ನೂ ಚೆನ್ನಾಗಿ ಕಾಣ್ತೀಯಾ ಅಂತ. ಹೌದಾ? ಅಯ್ಯೋ, ಇದ್ರಲ್ಲಿ ವಿಚಿತ್ರ ಅನ್ಕೊಳ್ಳೋಂಥದ್ದೇನಿದೆ? ನೀನು ಅವರಿಗೆ ಸೊಸೆ ಸುಂದರವಾಗಿ ಕಾಣ್ತಾ ಇದ್ದಾಗ ಮಾವ ಆದವರಿಗೆ ಖುಷಿ ಆಗುತ್ತಲ್ವಾ? ಹಾಗಾಗಿ ನಿನ್ನನ್ನು ಹೋಗ್ಲಿದ್ದಾರೆ ಅಷ್ಟೇ. ಪವಿತ್ರ, ನೀನು ಇದೆಯಲ್ಲ, ಚಿಕ್ಕ ಚಿಕ್ಕ ವಿಷಯಕ್ಕೂ ಅತಿಯಾಗಿ ಯೋಚನೆ ಮಾಡ್ತೀಯ. ನೀವು ಹೇಳೋದು ನಿಜ ಅನ್ಸುತ್ತೆ. ಸರಿ, ಹೋಗ್ಲಿ ಬಿಡಿ. ನಿಮ್ಗೆ ಆಫೀಸಿಗೆ ಲೇಟ್ ಆಗ್ತಿದೆಯಲ್ಲ, ನಾನು ಬೇಗ ಹೋಗಿ ನಿಮಗೆ ಮಧ್ಯಾಹ್ನ ಲಂಚ್ ಬಾಕ್ಸ್ ರೆಡಿ ಮಾಡ್ಕೊಡ್ತೀನಿ. ಸರಿ, ಇನ್ನೊಂದು 10 ನಿಮಿಷದಲ್ಲಿ ನಾನು ಆಫೀಸಿಗೆ ಹೊರಡಬೇಕು. ಬೇಗ ಬೇಗ ಬಾಕ್ಸ್ ರೆಡಿ ಮಾಡಿಕೊಡು. ರಘು ಆಫೀಸಿಗೆ ಹೋದ ನಂತರ ಮನೆಯಲ್ಲಿ ಪವಿತ್ರ ಮತ್ತೆ ಮಾವ ಪ್ರಕಾಶ್ ಮಾತ್ರ ಇರ್ತಾರೆ. ಪವಿತ್ರ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ಕೊಳ್ತಾ ಇರ್ತಾಳೆ. ಆಗ ಪ್ರಕಾಶ್ ಕಿಚನ್ ಒಳಗೆ ಬರ್ತಾನೆ. ಬಂದವನೇ ಪವಿತ್ರ ಭುಜದ ಮೇಲೆ ಕೈ ಇಡ್ತಾನೆ. ಏನಾಯ್ತು ಮಾವ, ನೀವಿಲ್ಲಿ ಏನ್ ಮಾಡ್ತಿದ್ದೀರಾ? ನಿಮ್ಗೆ ಏನಾದ್ರೂ ಬೇಕಾಗಿದ್ದಿದ್ರೆ ನೀವಲ್ಲಿ ಹಾಲಿಂದನೇ ನನ್ನನ್ನ ಕರೆದಿದ್ರೆ ನಾ ಬರ್ತಿದ್ದೆ. ಏನಿಲ್ಲ ಪವಿತ್ರ, ಅದು ನಾನು ನಿನಗೆ ಕೆಂಪು ಕಲರ್ ಸೀರೆ ಉಟ್ಕೊ ಅಂತ ಹೇಳಿದ್ನಲ್ವಾ, ಉಟ್ಕೊಂಡಿದ್ಯೋ ಇಲ್ವೋ ಅಂತ ನೋಡಕ್ ಬಂದೆ. ಓ, ನೀನು ಕೆಂಪು ಕಲರ್ ಸೀರೆನೇ ಉಟ್ಟಿಲ್ಲ, ಬೇರೆ ಕಲರ್ದು ಉಟ್ಕೊಂಡ್ಬಿಟ್ಟಿದ್ಯಾ? ಪರವಾಗಿಲ್ಲ ಬಿಡು, ನೀನು ಯಾವ ಬಣ್ಣದ ಸೀರೆ ಉಟ್ಕೊಂಡ್ರು ಸುಂದರವಾಗೇ ಕಾಣ್ತೀಯ. ಅದಕ್ಕೆ ನಿನ್ನನ್ನು ಹೊಗಳೋಣ ಅಂತ ಬಂದೆ. ಸರಿ ಸರಿ ಮಾವ, ಇದನ್ನೆಲ್ಲ ನೀವು ಬೆಳಗಿನ ಹೇಳಿದಿರಲ್ವಾ? ಏನು ಪವಿತ್ರ, ನೀನು ಸುಂದರವಾಗಿ ಕಾಣ್ತೀಯ ಅಂತ ನಾನು ಎಷ್ಟು ಹೊಗಳ್ತಾ ಇದ್ದೀನಿ, ನೀನು ಖುಷಿನೇ ಪಡ್ತಾ ಇಲ್ಲ. ನಾನು ಹತ್ರ ಬಂದಷ್ಟು ನೀನು ಭಯ ಪಡ್ತಾ ಇದೆಯಾ? ಮಾವ, ನೀವು ಏನ್ ಮಾತಾಡ್ತಿದ್ದೀರಾ? ನೀವು ನನ್ನ ಮಾವ, ನನ್ನ ತಂದೆ ಸಮಾನ ಅನ್ನೋದನ್ನ ಮರಿಬೇಡಿ. ಈ ತರ ಎಲ್ಲ ಮಾತಾಡೋದು ನಿಮ್ಗೆ ಶೋಭೆ ತರಲ್ಲ ಮಾವ. ಅಂಥದ್ದು ನಾನು ಏನು ಹೇಳಿದೆ, ಏನು ಮಾಡಿದೆ? ಇವಾಗ ನೀನು ಚೆನ್ನಾಗಿ ಕಾಣ್ತಿದ್ಯಾ ಅಂತ ಹೇಳಿದೆ,
ನೀನು ಭುಜದ ಮೇಲೆ ಒಂದು ಕೈ ಇಟ್ಟಪ್ಪ, ಅಷ್ಟಕ್ಕೆ ಇಷ್ಟೆಲ್ಲ ಕೋಪ ಮಾಡ್ಕೊಳ್ಳೋಂಥದ್ದೇನಿದೆ? ನೋಡು, ನೀನು ನನ್ನ ಜೊತೆ ಇದೇ ರೀತಿ ನಡ್ಕೊಂಡೆ ಅನ್ಕೋ, ಸಂಗೀತನ ಯಾವ ರೀತಿ ಮನೆ ಬಿಟ್ಟು ಆಚೆ ಹೋಗೋ ಮಾಡಿದ್ನೋ ಅದೇ ಥರ ನಿನ್ನನ್ನು ಮನೆಯಿಂದ ಆಚೆ ಹೋಗೋ ಮಾಡ್ತೀನಿ. ದೂರ ನಿಲ್ಲಿ. ನೀವು ನನ್ನ ತಂದೆ ಸಮಾನ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮ್ಮಿಂದ ಈ ಥರ ನಡವಳಿಕೆನ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸಂಗೀತ ಅಕ್ಕ ಮನೆ ಬಿಟ್ಟು ಹೋಗಿ ಒಳ್ಳೆ ಕೆಲಸನೇ ಮಾಡಿದ್ದಾರೆ. ನಾನು ಇವತ್ತೇ ನಿಮ್ಮ ಈ ನಡವಳಿಕೆ ಬಗ್ಗೆ ರಘು ಹತ್ರ ಮಾತಾಡ್ತೀನಿ. ನೀನು ಹೀಗೆಲ್ಲ ಹೇಳಿದ ಕೂಡಲೇ ನನ್ನ ಮಗ ನನ್ನ ಬಗ್ಗೆ ಅನುಮಾನ ಪಟ್ಬಿಡ್ತಾನೆ ಅಂತ ನೀನು ಅನ್ಕೊಂಡಿದ್ಯಾ? ಖಂಡಿತ ಇಲ್ಲ. ಅವ್ನು ನನ್ನ ಬಗ್ಗೆ ಸ್ವಲ್ಪನೂ ಅನುಮಾನ ಪಡಲ್ಲ. ಅದ್ರ ಬದಲಾಗಿ ನಿನ್ನನ್ನೇ ಜುಟ್ಟು ಹಿಡಿದು ಮನೆಯಿಂದ ಆಚೆ ಹಾಕ್ತಾನೆ. ನನ್ನ ದೊಡ್ಡ ಮಗ ರಮೇಶ್ನ ನೋಡಿದೆಯಲ್ವಾ, ಹೇಗೆ ಹೆಂಡ್ತಿನ ಮನೆಯಿಂದ ಆಚೆ ಕಳಿಸ್ತಾ, ಅದೇ ರೀತಿ ನಿನ್ನ ಗಂಡನೂ ಮಾಡ್ತಾನೆ. ಹಾಗಾಗಿ ಅತಿಯಾಗಿ ತಲೆ ಓಡಿಸ್ದೆ, ಬೇಗ ಬೇಗ ಅಡುಗೆ ಮಾಡಿ ತಂದು ನನಗೆ ಬಡಿಸು. ತುಂಬ ಹಸಿವಾಗಿದೆ ನನಗೆ. ಮಾವ, ನೀವು ನಡ್ಕೊಳ್ತಾ ಇರೋ ರೀತಿ ಸ್ವಲ್ಪನೂ ಸರಿ ಇಲ್ಲ. ಇಷ್ಟಕ್ಕೆ ಹೀಗೆಲ್ಲ ಹೇಳ್ತಾ ಇದೆಯಲ್ಲ, ನಿನಗೆ ನಾನು ಇನ್ನೂ ಏನೆಲ್ಲ ಮಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲ ಅಲ್ವಾ? ಇವತ್ತು ನೀನು ಸ್ನಾನಕ್ಕೆ ಹೋದಾಗ ಬಾಗ್ಲ ಹತ್ರ ನಿಂತವನು ನಾನೇ. ಏನಾದರೂ ಕಾಣುತ್ತಾ ಅಂತ ನೋಡೋಕ್ಕೆ ತುಂಬ ಪ್ರಯತ್ನ ಮಾಡಿದೆ. ಏನು ಮಾಡೋದು, ಏನೂ ಕಾಣಿಸ್ಲೇ ಇಲ್ಲ. ಅಂದ್ರೆ ನನ್ನ ಅನುಮಾನ ನಿಜ ಆಯ್ತು. ನಾನು ಸ್ನಾನಕ್ಕೆ ಹೋದಾಗ ಬಾಗ್ಲ ಹತ್ರ ಯಾರೋ ಇದ್ದಾರೆ ಅಂತ ನನ್ಗೆ ಅನ್ನಿಸ್ತಾ ಇತ್ತು. ಅಂದ್ರೆ ಬಾಗ್ಲ ಹತ್ರ ಇದ್ದವರು ನೀವಾ? ಹೌದು, ನಾನೇ ಹೇಳಿದ್ನಲ್ಲ. ನೋಡೋಕೆ ಪ್ರಯತ್ನ ಏನೋ ಮಾಡಿದೆ, ಆದರೆ ಏನೂ ನೋಡೋಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ನೀನೇನು ಅತೀ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗೆ ನೀನು ನನ್ನ ಬಗ್ಗೆ ಇದನ್ನೆಲ್ಲ ಯಾರ ಹತ್ರನಾದರೂ ಹೇಳಿದೆ ಅನ್ಕೋ, ಚೆನ್ನಾಗಿರಲ್ಲ. ಆಮೇಲೆ ನಾನು ಏನು ಬೇಕಿದ್ರೂ ಮಾಡ್ತೀನಿ, ನೆನ್ಪಿಟ್ಕೋ. ಸಂಜೆ ರಘು ಆಫೀಸಿಂದ ಮನೆಗೆ ಬರ್ತಾನೆ. ರಘುನ ನೋಡ್ತಿದ್ದ ಹಾಗೆ ಪವಿತ್ರ ಜೋರಾಗಿ ಅಳೋಕ್ ಶುರು ಮಾಡ್ತಾಳೆ. ಏನಾಯ್ತು ಪವಿತ್ರ, ಯಾಕೆ ಹೀಗೆ ಅಳ್ತಾ ಇದೆಯಾ? ನಾನು ಏನು ಅಂತ ಹೇಳಿರಿ? ನಿಮಗೆ ನಾನು ಬೆಳಗ್ಗೆನೆ ಹೇಳಿದೆ, ನಾನು ಸ್ನಾನಕ್ಕೆ ಹೋದಾಗ ಬಾತ್ರೂಮ್ ಬಾಗ್ಲ ಹತ್ರ ಯಾರೋ ನಿಂತಾಗ ನನಗೆ ಅನ್ನಿಸ್ತು ಅಂತ. ಅಯ್ಯೋ, ನೀನು ಇನ್ನೂ ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಕೂತಿದ್ಯಾ? ಬೆಳಗ್ಗೆನೇ ನಿನಗೆ ಹೇಳಿದ್ನಲ್ಲ, ನಿನಗೇನೋ ಆ ಥರ ಭ್ರಮೆ ಆಗಿದೆ ಅಷ್ಟೇ, ಯಾರೂ ಅಲ್ಲಿ ನಿನ್ನ ಆ ಥರ ಎಲ್ಲ ಬರೋಕ್ಕೆ ಸಾಧ್ಯ ಇಲ್ಲ ಅಂತ. ನೀವು ಯಾಕ್ರಿ ಅರ್ಥ ಮಾಡ್ಕೋತಾ ಇಲ್ಲ? ಇವತ್ತು ಮಾವ ನನ್ನ ಜೊತೆ ಕೆಟ್ಟದಾಗಿ ನಡ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರು. ನನ್ನ ಜೊತೆ ಒಂಥರ ವಿಚಿತ್ರವಾಗಿ ಕೆಟ್ಟದಾಗ ಮಾತಾಡ್ತಾ ಇದ್ರು. ನಿನಗೆ ಏನಾಗಿದೆ ಪವಿತ್ರ? ನೀನು ಏನು ಮಾತಾಡ್ತಿದ್ಯಾ ಅನ್ನೋ ಅರಿವಾದ್ರೂ ಇದೆಯಾ ನಿನಗೆ? ನಮ್ಮ ಅಪ್ಪನ ಬಗ್ಗೆ ನೀನು ಈ ರೀತಿ ಮಾತಾಡ್ತಾ ಇದೆಯಾ? ನೀನು ಏನು ಮಾತಾಡ್ತಾ ಇದೆಯಾ ಅಂತ ಸ್ವಲ್ಪ ಯೋಚನೆ ಮಾಡಿ ಮಾತಾಡು. ರೀ, ನೀವು ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ಬೆಳಿಗ್ಗೆ ಮಾವ ನಾನು ಪಿಂಕ್ ಸೀರೆ ಉಟ್ಕೊಂಡಿರೋದನ್ನ ನೋಡಿ ನೀನು ಹಾಗೆ ಕಾಣ್ತಿದ್ಯಾ, ಹೀಗೆ ಕಾಣ್ತಿದ್ಯಾ ಅಂತೆಲ್ಲ ಏನೋ ಒಂಥರ ಮಾತಾಡ್ತಾ ಇದ್ರು. ಆಮೇಲೆ ನೀನು ರೆಡ್ ಕಲರ್ ಸೀರೆ ಉಟ್ಕೋ, ಅದರಲ್ಲಿ ಇನ್ನೂ ಚೆನ್ನಾಗಿ ಕಾಣ್ತೀಯ ಅಂತೆಲ್ಲ ಹೇಳ್ತಾ ಇದ್ರು. ಅದನ್ನು ನಿಮಗೆ ಬೆಳಗ್ಗೆನೇ ಹೇಳಿದೆ. ಇಷ್ಟೆಲ್ಲ ಆದರೂ ನೀವು ನನ್ನ ಮಾತನ್ನೇ ನಂಬ್ತಿಲ್ಲ. ನಾನು ನಿನಗೆ ಹೇಳಿದ್ನಲ್ಲ, ಏನೋ ಮಾವ ಸೊಸೆ ಚೆನ್ನಾಗಿ ಕಾಣ್ತಿದ್ಯಾ ಅಂತ ಹೇಳಿದ್ರೆ ಅದ್ರಲ್ಲಿ ತಪ್ಪೇನಿದೆ? ನೀನು ಯಾಕೋ ಇದನ್ನೆಲ್ಲ ತುಂಬಾ ಮನಸ್ಸಿಗೆ ತೊಗೊಂಡಿದ್ಯಾ ಅನ್ಸುತ್ತೆ. ನೋಡು ಪವಿತ್ರ, ನೀನು ತಿಳ್ಕೊಂಡಿರೋ ಥರ ಎಲ್ಲ ಏನೂ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊ. ರೀ, ಅರ್ಥ ಮಾಡ್ಕೋಬೇಕಾಗಿರೋದು ನೀವು. ಇವತ್ತು ಬೆಳಗ್ಗೆ ನೀವೆಲ್ಲ ಆಫೀಸಿಗೆ ಹೋದ್ಮೇಲೆ ನಾನು ಕಿಚನಲ್ಲಿ ಅಡುಗೆ ಮಾಡಬೇಕಿದ್ರೆ ಮಾವ ಕಿಚನಿಗೆ ಬಂದರು. ನನ್ನ ಪೂಜೆ ಮೇಲೆ ಕೈ ಇಟ್ಟರು. ಆಮೇಲೆ ನಾನು ದೂರ ಸರಿದೆ. ಆಮೇಲೆ ಹೇಳ್ತಾ ಇದ್ರು, ಇವತ್ತು ನಾನು ಸ್ನಾನ ಮಾಡೋಕ್ಕೆ ಹೋದಾಗ ಬಂದು ಬಾಗ್ಲ ಹತ್ರ ನಿಂತಿದ್ದು ಅವರೇ ಅಂತೆ. ನಾನಲ್ಲಿ ಬಂದಿದ್ದೆ, ನೋಡೋಕ್ಕೆ ಪ್ರಯತ್ನ ಮಾಡಿದೆ ಅಂತ ಕೂಡ ಅವರೇ ಹೇಳಿದ್ರು. ಸಾಕು ಮಾಡು ಪವಿತ್ರ, ನಿಂದು ಯಾಕೋ ಜಾಸ್ತಿ ಆಯಿತು. ನಮ್ಮ ಅಪ್ಪನ ಮೇಲೆ ಇಂಥ ದೊಡ್ಡ ಆರೋಪ ಮಾಡೋಕ್ಕೆ ನಿನಗೆ ನಾಚಿಕೆ ಆಗಲ್ಲ? ಬೇರೆ ಯಾರ ಬಗ್ಗೆನೇ ನೀನು ಈ ಥರ ಹೇಳಿದ್ರು ನಾನು ನಂಬ್ತಿದ್ನೋ ಏನೋ, ಆದರೆ ನೀನು ಆರೋಪ ಮಾಡ್ತಿರೋದು ನನ್ನ ತಂದೆ ಮೇಲೆ. ನನ್ನ ತಂದೆ ಏನು ಅಂತ ನನಗೆ ಗೊತ್ತಿರಲ್ವಾ? ಇಲ್ಲಿ ತಪ್ಪು ಮಾಡ್ತಾ ಇರೋದು ನನ್ನ ತಂದೆ ಅಲ್ಲ, ಅವ್ರ ಮೇಲೆ ಸುಳ್ಳು ಆರೋಪ ಹೊರಿಸ್ತಾ ಇರೋ ನೀನು. ರೀ, ನಾನು ನಿಮ್ಮ ಹೆಂಡತಿ ಮಾತಿನ ಮೇಲೆ ನಿಮಗೆ ನಂಬಿಕೆ ಇಲ್ವಾ? ಅಷ್ಟಕ್ಕೂ ನಾನು ಈ ಥರ ಎಲ್ಲ ಸುಳ್ಳು ಯಾಕೆ ಹೇಳ್ತೀನಿ ಹೇಳಿ? ನನಗನ್ಸೋ ಹಾಗೆ ಸಂಗೀತ ಅದಕ್ಕೆ ಥರ ನಿನಗೂ ನಮ್ಮ ತಂದೆ ಈ ಮನೇಲಿರೋದು ಇಷ್ಟ ಇಲ್ಲ ಅನ್ಸುತ್ತೆ. ನಿಮ್ಗಳಿಗೆಲ್ಲ ನಮ್ಮಪ್ಪ ಒಂಥರ ಭಾರ ಅನ್ನೋ ಥರ ಅನಿಸ್ತಾ ಇದೆ ಅಲ್ವಾ? ಅವ್ರು ಈ ಮನೇಲಿರೋದು ನಿಮಗೆ ಇಷ್ಟ ಆಗ್ತಿಲ್ಲ ಅಲ್ವಾ? ಅದಕ್ಕೆ ಇಲ್ಲ ಸಲ್ಲದ ಆರೋಪನೆಲ್ಲ ಅವ್ರ ಮೇಲೆ ಹಾಕ್ತಾ ಇದ್ದೀರಾ. ನಿನಗೆ ಹೇಗಾದರೂ ಮಾಡಿ ನಮ್ಮಪ್ಪ ಈ ಮನೆಯಿಂದ ಆಚೆ ಹೋಗೋ ಹಾಗೆ ಮಾಡಬೇಕು ಅಲ್ವಾ? ಅದಕ್ಕೋಸ್ಕರ ಇಂಥ ಕೀಳ್ಮಟ್ಟದ ಆರೋಪನ ನಮ್ಮ ತಂದೆ ಮೇಲೆ ಹೊರಿಸೋದ? ರೀ, ನೀವು ಯಾಕ್ರೆ ನಂಬ್ತಿಲ್ಲ? ನಾನು ನಿಜ ಹೇಳ್ತಾ ಇದ್ದೀನಿ. ನೋಡು ಪವಿತ್ರ, ನಮ್ಮಪ್ಪ ಏನು ಅಂತ ನನಗೆ ಗೊತ್ತು. ಅವ್ರ ಬಗ್ಗೆ ಇಂಥ ಆರೋಪನೆಲ್ಲ ಕೇಳೋಕ್ಕೆ ನಾನು ತಯಾರಿಲ್ಲ. ಅಷ್ಟಕ್ಕೂ ನಿನಗೆ ಈ ಮನೇಲಿ ಅಷ್ಟೂ ಸಮಸ್ಯೆ ಆಗ್ತಿದೆ ಅಂತಂದರೆ ಸಂಗೀತ ಅದಕ್ಕೆ ಥರ ನೀನು ಈ ಮನೆ ಬಿಟ್ಟು ಹೋಗ್ಬೋದು. ಮುಂದೆ ಪವಿತ್ರ ಏನು ಮಾಡ್ತಾಳೆ? ಇಷ್ಟೆಲ್ಲ ಕೆಟ್ಟ ಅನುಭವಗಳು ಆದಮೇಲೂ ಅವಳು ಅದೇ ಮನೆಯಲ್ಲೇ ಉಳ್ಕೊಳ್ತಾಳ ಅಥವಾ ಏನು ಮಾಡ್ತಾಳೆ? ಇದನ್ನೆಲ್ಲ ನಾವು ಮುಂದಿನ ಎಪಿಸೋಡ್ನಲ್ಲಿ ತಿಳ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.